ನಮಸ್ತೆ, ನಾನು ನಿಮ್ಮ ಪ್ರೀತಿಯ ರಾಜೇಶ್ ವಿಟ್ಲ. ನಾನು ಇವತ್ತು ನಿಮ್ಮನ್ನು ವಿಟ್ಲದಲ್ಲಿರುವ ಅರಮನೆಯ ಗದ್ದೆಗೆ ಕರ್ಕೊಂಡು ಹೋಗ್ತೇನೆ. ಆಗ್ಬೋದಾ? ಬರ್ತೀರಲ್ಲ ನೀವು? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದ. ಹೋಗ್ಲಿಕ್ಕೆ ಮನಸ್ಸುಂಟು, ಎಂತ ಬಟ್ಟೆ ಎಲ್ಲ ಹೆಚ್ಚಿದ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಈ ಸುಜನ್ ಎಲ್ಲಿ ಓಡಿದ? ವಿಷಯ ಗೊತ್ತುಂಟ ನಿಮಗೆ? ವಿಟ್ಲ ಯುವವಾಹಿನಿ ಘಟಕದ ಮುಂದಾಳುತ್ವದಲ್ಲಿ ಬಿಲ್ಲವ ಸಂಘ, ಆರ್ಕೆ ಸಮೂಹ ಸಂಸ್ಥೆಗಳ ಸಹಕಾರದೊಂದಿಗೆ ವಿಟ್ಲದ ಅರಮನೆಯ ಗದ್ದೆಯಲ್ಲಿ ಕೆಸರಡೊಂಜಿ ದಿನ ಕಾರ್ಯಕ್ರಮ ನಡೆಯಿತು. ಎಂತ ಚಂದದ ಕಾರ್ಯಕ್ರಮ ಮಾರೆ, ಎಂತ ಖುಷಿ. ಒಮ್ಮೆ ಮಕ್ಕಳನ್ನು ನೋಡಿ, ಮಕ್ಕಳನ್ನು ನೋಡ್ಲಿಕ್ಕೆ ಚಂದ. ಆ ಮಕ್ಕಳ ಡ್ಯಾನ್ಸ್ ಎಷ್ಟು ಚಂದ ಡ್ಯಾನ್ಸ್ ಎಂತ ನಿಮಗೆ ಆಸೆ ಆಗ್ತದೆ ಡ್ಯಾನ್ಸ್ ಮಾಡಲಿಕ್ಕೆ. ಮತ್ತೆ ಬರುದಲ್ವಾ? ವಿಷಯ ಹೇಳ್ತೇನೆ ಕೇಳಿ. ನೋಡಿ ನೋಡಿ ನೋಡಿ, ಸುಜಾನ್ ಇಲ್ಲಿದ್ದಾರೆ. ಅಲ್ಲಿಂದ ತಪ್ಪಿಸಿ ಬಂದು ಇಲ್ಲಿ ನೋಡಿ, ಅವರ ಫ್ರೆಂಡ್ಸ್ ಎಲ್ಲ ಇದ್ದಾರೆ, ಹಾಗೆ ಒಟ್ಟಿಗೆ ಕುಣಿಯುದು ನೋಡಿ. ಮಹಿಳೆಯರೆಲ್ಲ ಸೇರಿಕೊಂಡು ಎಂತ ಕುಣಿತಾನೆ. ಮಕ್ಕಳು ನೋಡಿ ತಲೆಗೆ ಮುಟ್ಟಾಲೆ ಇಟ್ಟು, ಅದು ನಮ್ಮ ತುಳುನಾಡಿನದ ಒಂದು ಸಂಸ್ಕೃತಿಯ ಒಂದು ರೂಪ. ಅದು ನೋಡಲಿಕ್ಕೆ ಚಂದ. ಮುದ್ದು ಮುದ್ದು ಮಕ್ಕಳು ಮುದ್ದು ಮುದ್ದಾಗಿ ಡ್ಯಾನ್ಸ್ ಮಾಡೋದು, ಇದನ್ನೆಲ್ಲ ನೋಡುವಾಗ ನಿಮಗೂ ಕುಣಿಬೇಕಂತ ಅನಿಸ್ತಾ ಉಂಟ ಏನು? ಬನ್ನಿ ಬನ್ನಿ, ಇನ್ನೂ ಸಹ ಕೆಲವೆಲ್ಲ ವಿಷಯ ಉಂಟು, ಹೇಳ್ತೇನೆ. ನೋಡಿ, ವಿಶ್ವನಾಥನ ನಂದು ಕುಣಿತ ನೋಡಿ. ನೀವು ಯಾವ್ದಾದ್ರು ನೋಡಿದ್ರಿ? ಇಲ್ಲ, ಅಪರೂಪಕ್ಕೆ ಸಿಗಿದೆ ನೋಡಿ. ಅದೇ ವಾ ಪೊರ್ಲಿಗೆ ಉಂಟು ವಿಷಯ. ಇಲ್ಲಿ ಇರುವುದು ಇಷ್ಟು ಜನ ಎಲ್ಲ ಸೇರಿ ಒಂದು ಸಂಭ್ರಮಿಸಲಿಕ್ಕೆ ಇವತ್ತು ಈ ಸಂಘ ಸಂಸ್ಥೆಗಳೇ ಕಾರಣ. ಒಂದು ದಿನ ಈ ಕೆಲಸದ ಬ್ಯುಸಿಯ ಮಧ್ಯೆ ನಾವೆಲ್ಲ ಒಟ್ಟು ಸೇರಿ ಸಂಭ್ರಮಿಸಿದಾಗ ನಿಮಗೂ ಆಸೆ ಆಗ್ತಾ ಇರ್ಬೋದು ಡ್ಯಾನ್ಸ್ ಮಾಡುವ ಅಂತ. ಇನ್ನೂ ಕೆಲವು ವಿಷಯ ಉಂಟು, ಹೇಳ್ತೇನೆ ಕೇಳಿ. ತುಳುನಾಡು ಅಂತ ಹೇಳಿದರೆ ನಮ್ಮ ಹೆಮ್ಮೆ. ನಿಜವಾಗಿ ಇಲ್ಲಿಯ ಆಚಾರ ವಿಚಾರ ಸಂಸ್ಕೃತಿ. ಇವ್ರು ಯಾರು? ಇದೆಂತ ಇವರು ಮರಂಟ ಹಿಡಿದ ನೋಡಿ. ಅದು ಒಂದು ಚಂದವೇ ಅಂತ. ಮೊದಲೆಲ್ಲ ಈ ಮಳೆಗಾಲದಲ್ಲೆಲ್ಲ ಹೋಗ್ತಾ ಇದ್ರು ಮೀನೆಲ್ಲ ಹಿಡಿಲಿ, ತೋಡುಗಳಿಗೆಲ್ಲ. ಈಗ ಇಂಥದ್ದೆಲ್ಲ ಅಪರೂಪಕ್ಕೆ ಸಿಕ್ಕುದು ನೋಡಿ. ಇದೆಲ್ಲ ಈಗ ಇವತ್ತು ಈಗ ಆಟಿ ತಿಂಗಳು ನಡೀತಾ ಇದೆ. ಆಟಿ ತಿಂಗಳದ ಅದರದೇ ಆದಂತಹ ಬಹಳಷ್ಟು ವಿಶೇಷತೆ. ಇದು ನೋಡಿ ಅಂತ, ಇದು ನನಗೊಂದು ಕುಣಿಯುವಂತ ಆಯ್ತು ಮಕ್ಕಳೊಟ್ಟಿಗೆ. ಆಟಿ ತಿಂಗಳು ಒಂದು ಕಾಲದಲ್ಲಿ ಕಷ್ಟ ಅಂತ ಹೇಳ್ತಾ ಇತ್ತು, ಆದರೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಆದರೆ ಇವತ್ತಿನ ದಿನಗಳಲ್ಲಿ ಕೆಲವು ಕಡೆ ಬಹಳಷ್ಟು ಸಂಘ ಸಂಸ್ಥೆಗಳು ಆಟಿ ತಿಂಗಳ ಆಚರಣೆಗಳನ್ನು ಮಾಡ್ತಾರೆ. ಇಲ್ಲಿ ನಾವು ಖುಷಿ ಪಡಬೇಕು ಏನಂತ ಹೇಳಿದರೆ, ಈ ಆಟಿ ತಿಂಗಳ ಮಹತ್ವದ ಜೊತೆಗೆ ನಮ್ಮದಾದಂಥ ಸಂಸ್ಕೃತಿ ಏನು, ನಮ್ಮ ಪೂರ್ವಿಕರು ಏನನ್ನು ಎಲ್ಲ ಕೃಷಿ ಪದ್ಧತಿಗೆ ಏನನ್ನು ಉಪಯೋಗಗಳನ್ನು ಮಾಡಿಕೊಡ್ತಾ ಇದ್ದಾರೆ, ಆ ವಸ್ತುಗಳನ್ನು ತೋರಿಸುವಂಥದ್ದು. ನಮ್ಮ ಆ ಸಮಯಗಳಲ್ಲಿ ಮೊದಲೆಲ್ಲ ಆಟಿ ತಿಂಗಳಲ್ಲಿ ಏನೆಲ್ಲ ತಿನಿಸುಗಳನ್ನು ತಿನ್ನುತ್ತಾ ಇತ್ತು,
ಮತ್ತು ಏನೆಲ್ಲ ಆಟಗಳು ಆಡ್ತಾ ಇದ್ವಿ ಅವು ನೋಡಿ 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 ಚಂದ, ನಿಜವಾಗಿ ಚಂದ ಮಾರ್ರೆ. ಎಲ್ಲಿ ಸಿಗ್ಲಿಕ್ಕಿಲ್ಲ. ಕೀರ್ತನ ಒಂದು ನಾಟ್ಯ ನೋಡಿ ನೀವು. ನಾನು ಮತ್ತು ಡ್ಯಾನ್ಸ್ ಮಾಡ್ತೀನಿ, ಆದರೆ ನನಗೆ ಸಾಧ್ಯ ಇಲ್ಲ ಆ ನಮ್ಮನೆ ಕುಣಿಲಿಕ್ಕೆ. ನನ್ನ ನಾಟ್ಯವನ್ನು ಮೀರಿಸಿದ್ದಾರೆ ಕೀರ್ತನ್. ಇದೊಂದು ಅಮೋಘ ಪ್ರಯೋಗ ಅಂತ ಹೇಳಿದ್ರು ತಪ್ಪಾಗಿ. ಆಟಿ ತಿಂಗಳಲ್ಲಿ ಏನೆಲ್ಲ ಆಟಗಳು ಆಡ್ತಾ ಇದ್ರು, ಹಾಗೆ ಒಂದಷ್ಟು ಹಿಂದಿನ ಪರಿಕರಗಳನ್ನು ಪರಿಚಯ ಮಾಡುವಂಥ ಬಹಳಷ್ಟು ಸಂಘ ಸಂಸ್ಥೆಗಳ ಈ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ನಾವು ಸಂತೋಷ ಪಡ್ತೀವಿ. ನೋಡಿ ಅಂತೆ ಗದ್ದೆ ಆ ಕಡೆ ಈ ಕಡೆ ಎಷ್ಟು ಜನ, ತುಂಬ ಜನ. ಅದರಲ್ಲೂ ಬಹಳಷ್ಟು ವಿಶೇಷವಾಗಿ ಈ ಸಲ ನಮಗೆ ಕಂಡದ್ದು ಎಷ್ಟು ಮಕ್ಕಳು, ಬೆಳಗ್ಗಿಂದ ಸಂಜೆವರೆಗೆ ಮಕ್ಕಳು ಕೆಸರಿನಲ್ಲಿ ಪೊಡೆರಿದ್ದೇ ಪೊಡೆರಿದ್ದು. ನಾನೇ ನೋಡಲಿಲ್ಲ ಇಷ್ಟು ದಿವಸ ಕೀರ್ತನ್ ಇಷ್ಟು ಚಂದ ಕುಣಿಯುವುದನ್ನು ನೋಡಿ. ಕೀರ್ತನ್ ಮತ್ತು ಕಿಶನ್ ಇದ್ದು ಸುಜನ್ ಇದ್ದು ಜೋಡಾಟ. ನೋಡಿ, ವೇದಿಕೆಯಲ್ಲಿ ಕುಣಿಯುವುದಕ್ಕೂ ಗದ್ದೆಯಲ್ಲಿ ಕುಣಿಯುವುದಕ್ಕೂ ಬಹಳಷ್ಟು ವ್ಯತ್ಯಾಸ ಇದೆ. ಮಕ್ಕಳ ಸೊಂಟದ ತನಕ ನೀರು ಬರ್ತಾ ಉಂಟು, ನೀರಿದೆ, ಆದರೂ ಮಕ್ಕಳು ಆಸಕ್ತಿಯಲ್ಲಿ ಕುಣಿತಾರೆ. ಅದಕ್ಕೆ ನಾವು ಪ್ರೋತ್ಸಾಹ ಮಾಡ್ತೀವಿ. ಇಂಥ ಅವಕಾಶಗಳು ಬಹಳಷ್ಟು ಕಡಿಮೆ ಸಿಕ್ಕುವುದು. ಆದರೆ ಯುವವಾಹಿನಿ ವಿಟ್ಲ ಘಟಕ ಮತ್ತು ಸಹ ಸಂಸ್ಥೆಗಳೆಲ್ಲ ಸೇರಿಕೊಂಡು ಇಷ್ಟು ಮಕ್ಕಳು ಸಂಭ್ರಮಿಸಲಿಕ್ಕೆ, ಅದು ಸಹ ಬಹಳಷ್ಟು ದೂರದ ಮಕ್ಕಳಿದೆ. ನಮ್ಮಲ್ಲಿ ಮೈಸೂರು, ಗುಲ್ಬರ್ಗ, ಬಳ್ಳಾರಿ, ಚಿಕ್ಕಮಗಳೂರು ಹೀಗೆ ಬೇರೆ ಬೇರೆ ಭಾಗದಿಂದ ಮಕ್ಕಳು ಸೇರಿಕೊಂಡದ್ದು ಬಂದು ಸೇರಿಕೊಂಡಾಗ ನಮಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅವರ ಮನಸ್ಸಿನಲ್ಲಿ ಆದಂಥ ಖುಷಿ, ನಾವು ಈ ವರ್ಷ ಬಹಳಷ್ಟು ನಮಗೆ ಖುಷಿ ಕೊಟ್ಟದ್ದು ಏನಂತೇಳಿ, ಬಹಳಷ್ಟು ಮಕ್ಕಳು ಸಂಜೆಯವರೆಗೆ ಸಂಭ್ರಮಿಸಿದ್ದೇ ಸಂಭ್ರಮ. ಇಷ್ಟೆಲ್ಲ ಮಕ್ಕಳು ಗದ್ದೆಯಲ್ಲಿ ಸಂಭ್ರಮಿಸಿದ್ರು. ಬಹಳಷ್ಟು ಪೋಷಕರು ಗದ್ದೆಗೆ ಇಳಿದಿದ್ದಾರೆ. ಎಲ್ಲರೂ ಖುಷಿ ಪಟ್ಟರಲ್ಲ. ಅದಕ್ಕೆ ನಾವೆಲ್ಲ ಸಂತಸ ಪಡಬೇಕು. ಮುಂದಿನ ಬಹಳಷ್ಟು ಕ್ರೀಡಾಪಟುಗಳು ಈ ಮೂಲಕವಾಗಿ ಹುಟ್ಟಿಕೊಂಡ್ರೆ ನಮ್ಮ ಭಾರತ ದೇಶದ ಯುವ ಶಕ್ತಿಗಳಾಗಿ ಅವರು ಮುಂದೆ ನಿರ್ಮಾಣ ಆಗ್ತಾರೆ ಎನ್ನುವಂಥ ಸಂತಸ ನಮಗಿದೆ. ನೀವೆಲ್ಲ ನಮ್ಮ ಜೊತೆ ಮುಂದೆಯೂ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಾಗ
ನೀವೆಲ್ಲ ಸೇರಿಕೊಳ್ತೀರಿ ಅಂತ ಹೇಳುವ ಆಶಯದೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಎಲ್ಲ ತಂಡದ ಪರವಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮಸ್ತೆ.